ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಎಜು ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಯಾರೇನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನೋ ಆಪ್ಷನ್ನ ಚೂಸ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಸೊ ಹಾಗಿದ್ರೆ ತಡ ಮಾಡೋದಕ್ಕೆ ಬನ್ನಿ ಇವತ್ತಿನ ಒಂದು ಸ್ಕಾಲರ್ಶಿಪ್ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಹೌದು, ಸುಮಾರಷ್ಟು ಜನ ಏನು ಮಾಡ್ತಾ ಇದ್ರಿ ಅಂತಂದರೆ ಸೀತಾರಾಮ್ ಜಿಂದಾಲ್ ಸ್ಕಾಲರ್ಶಿಪ್ ಇದು ರಿಯಲ್ ಫೇಕ್ ಅಂತ ಕೇಳ್ತಾ ಇದ್ರಿ. ಸೊ ನೀವೇ ನೋಡ್ಬೋದು ಇಲ್ಲಿ ಸೀತಾರಾಮ್ ಜಿಂದಾಲ್ ಸ್ಕಾಲರ್ಶಿಪ್ಪನ್ನು ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತಂದರೆ ಕರ್ನಾಟಕ ಸರ್ಕಾರದ ಒಂದು ಇಂಜಿನಿಯರಿಂಗ್ ಕಾಲೇಜ್ದವ್ರು ಏನು ಮಾಡಿದ್ದಾರೆ ಅಂದರೆ ತಮ್ಮ ಒಂದು ವೆಬ್ಸೈಟಲ್ಲಿ ಪಬ್ಲಿಷನ್ನು ಮಾಡಿದ್ದಾರೆ. ಸೊ ಅದರ ಬಗ್ಗೆ ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಇನ್ ಡೀಟೇಲ್ ಆಗಿ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹಾಸನ ಒಂದು ವೆಬ್ಸೈಟಲ್ಲಿ ನೀವು ಹೋಗಿ ಚೆಕ್ ಮಾಡಿದಾಗ ಸೀತಾರಾಮ್ ಜಿಂದಾಲ್ ಸ್ಕಾಲರ್ಶಿಪ್ ಬಗ್ಗೆ ಒಂದು ಜೆನ್ಯೂನ್ ಆರ್ಟಿಕಲ್ ಮತ್ತು ಒಂದು ಜೆನ್ಯೂನ್ ಸ್ಕಾಲರ್ಶಿಪ್ ಮಾಹಿತಿಯನ್ನು ಅವರು ನೀಡಿದ್ದಾರೆ. ಸೊ ಏನಪ್ಪ ಅಂತಂದರೆ ದ ಜಿಂದಾಲ್ ಸ್ಕಾಲರ್ಶಿಪ್ ಈಸ್ ಅ ಮೆರಿಟ್ ಕಮ್ ಮೀನ್ ಸ್ಕಾಲರ್ಶಿಪ್ ಪ್ರೊವೈಡೆಡ್ ಬೈ ಅ ಸೀತಾರಾಮ್ ಜಿಂದಾಲ್ ಫೌಂಡೇಶನ್. ದ ಪ್ರೋಗ್ರಾಮ್ ಆಫರ್ಸ್ ಫೈನಾನ್ಷಿಯಲ್ ಏಡ್ ಟು ಅಂಡರ್ ಪ್ರಿವಿಲೇಜ್ಡ್ ಸ್ಟೂಡೆಂಟ್ಸ್ ಆಸ್ಪೈರಿಂಗ್ ಟು ಅ ಸ್ಟಡಿ higher. Therefore, those students class 11, 12th, IIT diploma, bachelor's and master's level can apply Sitaram Jindal Foundation scholarship. ಸೊ ಏನು ಹೇಳಿದ್ದಾರೆ ಅಂದರೆ ಸೀತಾರಾಮ್ ಜಿಂದಾಲ್ ಒಂದು ಮೆರಿಟ್ ಕಮ್ ಮೀನ್ಸ್ ಅಂತಂದರೆ ನೀವು ಮೆರಿಟ್ ಆಧಾರದ ಮೇಲೆ ನೀಡುವಂಥ ಒಂದು ಸ್ಕಾಲರ್ಶಿಪ್ ಆಗಿರುತ್ತೆ. ಅದಾದ ನಂತರ ಈ ಒಂದು ಫೌಂಡೇಶನ್ ಅಂಡರ್ ನೀವೇನಂದರೆ ನೀವು 11th 12th ಮತ್ತು ITI ಮತ್ತು ಡಿಪ್ಲೊಮಾ, ಬ್ಯಾಚುಲರ್ ಡಿಗ್ರಿ, ಮಾಸ್ಟರ್ಸ್ ಡಿಗ್ರಿ ನಿಮ್ಮ ಒಂದು SLC ಪರ್ಸೆಂಟೇಜ್ ಚೆನ್ನಾಗಿತ್ತಪ್ಪ ಅಂದರೆ ನಿಮಗೆ 11th ಸ್ಕಾಲರ್ಶಿಪ್ ಬರುತ್ತೆ. 11th ಮತ್ತು 12th ಸ್ಕಾಲರ್ಶಿಪ್ ಪರ್ಸೆಂಟೇಜ್ ಚೆನ್ನಾಗಿತ್ತಪ್ಪ ಅಂದರೆ ನೀವು ಪರ್ಸ್ಯೂ ಮಾಡುವಂತಹ ಡಿಪ್ಲೊಮಾ ಆಗಿರ್ಬೋದು, IIT ಕೂಡ ಹೌದು, ಬ್ಯಾಚುಲರ್ಸ್ ಡಿಗ್ರಿ ಇಂಜಿನಿಯರಿಂಗ್, ಮೆಡಿಸಿನ್ ಮತ್ತು ಮಾಸ್ಟರ್ಸ್, PG ಪೋಸ್ಟ್ ಗ್ರಾಜುಯೇಷನ್ಸ್ ಡಿಗ್ರಿಯಲ್ಲೂ ಕೂಡ ನಿಮಗೆ ಸ್ಕಾಲರ್ಶಿಪ್ ಅನ್ನೋದು ಬರುತ್ತೆ. ಸೊ ನೀವು ಎಷ್ಟು ಸ್ಕಾಲರ್ಶಿಪ್ಪನ್ನು ಪಡಿತೀರಾ ಅಂತಂದರೆ ಸೊ 3200 ಎವ್ರಿ ಏನಪ್ಪ ಅಂತಂದರೆ ಮಂತ್, ಅಂದರೆ ಒಂದು ವರ್ಷದಲ್ಲಿ ಪ್ರತಿ ತಿಂಗಳು ನೀವು 3200 ಅಂತೆ 10 ತಿಂಗಳು ಅಂದರೆ 32,000ವರೆಗೂ ನೀವು ಸ್ಕಾಲರ್ಶಿಪ್ಪನ್ನು ಪಡಿತೀರಾ. ಸೊ ಇದರ ಎಲಿಜಿಬಿಲಿಟಿ ಕ್ರೈಟೀರಿಯಾಗಳನ್ನು ಅವರು ನೀಡಿದ್ದಾರೆ ನೋಡಿ. ಏನಂತಂದರೆ ದ ಸ್ಟೂಡೆಂಟ್ಸ್ ಫ್ರಮ್ ಆ್ಯನ್ ಎಕನಾಮಿಕಲ್ ವೀಕರ್ ಸೆಕ್ಷನ್ ಸ್ಟಡಿಂಗ್ ಕ್ಲಾಸ್ 11 those who have pursuing a post graduation degree can apply the program ಅಂತಂದರೆ ನೋಡ್ಬೋದು ನೀವು ಇಲ್ಲಿ ಎಲಿಜಿಬಿಲಿಟಿನ ಡೈರೆಕ್ಟ್ ನಿಮಗೆ ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೀನಿ. ನಿಮ್ಮ ಒಂದು ಏಜ್ ಬಂದುಬಿಟ್ಟು 30 ವರ್ಷದಕ್ಕಿಂತ ಕೆಳಗಡೆ ಇರಬೇಕು. ಸೊ ಅದಾದ ನಂತರ ನಿಮ್ಮ ಫ್ಯಾಮಿಲಿ ಇನ್ಕಮ್ 4 ಲಕ್ಷ ಮೀರಿರಬಾರ್ದು. ಅದಾದ ನಂತರ ಏನಂತಂದರೆ ನೀವು ಅದರ್ಸ್ ಕ್ಯಾಂಡಿಡೇಟ್ ಆಗಿದ್ದರೆ ಅಂದರೆ ಅದರ್ ಕೋಟಾದಡಿ ಬರ್ತೀರ ಅಂದರೆ ನಿಮ್ಮ ಒಂದು ಫ್ಯಾಮಿಲಿ ಇನ್ಕಮ್ 2.5 ಲಕ್ಷ ದಾಟಿರಬಾರ್ದು. ಸೊ ಆ್ಯಂಡ್ ದೆನ್ ನಿಮ್ಮ ಒಂದು ಫಾರ್ ಎಕ್ಸಾಂಪಲ್ ನೀವೇನಾದರೂ ಮೆಡಿಸಿನ್ ಅಥವಾ ಇಂಜಿನಿಯರಿಂಗನ್ನು ಚೂಸ್ ಮಾಡಿದ್ದೀರಾ ಅಂತಂದರೆ ನಿಮ್ಮೊಂದು ಗ್ರ್ಯಾಜುಯೇಷನಲ್ಲಿ ನಿಮ್ಮೊಂದು PUC ಮುಗಿದ ನಂತರ ನೀವು MBBS, ಇಂಜಿನಿಯರಿಂಗ್, BAMS, BHMS, ಅಗ್ರಿಕಲ್ಚರ್ ಈ ರೀತಿ ಹಾನರ್ಸ್ ಕೋರ್ಸ್, ಡಿಪ್ಲೊಮಾ ಕೋರ್ಸ್ ಈ ರೀತಿ ಚೂಸ್ ಮಾಡಿದ್ದೀರಾ ಅಂದರೆ ನಿಮ್ಮೊಂದು ಪರ್ಸೆಂಟೇಜ್ ಬಂದುಬಿಟ್ಟು ನೀವು ಮೇಲ್ ಕ್ಯಾಂಡಿಡೇಟ್ ಇದ್ದರೆ ನಿಮ್ಮೊಂದು ಪರ್ಸೆಂಟೇಜ್ 70ಕ್ಕಿಂತ ಮೇಲಿರಬೇಕು. ನೀವು ಫಿಮೇಲ್ ಕ್ಯಾಂಡಿಡೇಟ್ ಆಗಿದ್ದರೆ 65%ಗಿಂತ ಮೇಲಾಗಿರಬೇಕು. ಸೊ ಸ್ಕಾಲರ್ಶಿಪ್ ಯಾವ ರೀತಿ ಬರುತ್ತೆ ಅಂತಂದರೆ ಫಾರ್ ಎಕ್ಸಾಂಪಲ್ ನೀವೇನಾದರೂ ಡಿಫ್ರೆಂಟ್ ಕ್ಯಾಟಗರಿಗೆ ಅಂದರೆ ಡಿಫ್ರೆಂಟ್ ಕ್ಯಾಟಗರಿ ಅಂಡರ್ ಬರ್ತೀರಾ ಅಂದರೆ ಸೊ ಗರ್ಲ್ಸ್ ಏನಾದರೂ ಇಂಜಿನಿಯರಿಂಗನ್ನು ಮಾಡ್ತಾ ಇದ್ದರೆ ನಿಮಗೆ 1700ವರೆಗೆ ಬರುತ್ತೆ. ಅದೇ ಇಂಜಿನಿಯರಿಂಗ್ ಸ್ಟೂಡೆಂಟ್ ಬಾಯ್ಸ್ಗೆ 1500ವರೆಗೆ ಬರುತ್ತೆ. ಸೊ ನಮ್ಮ ಮೆಡಿಸಿನಲ್ಲಿ ನೀವು MBBS, BAMS, BHMS, BUMS ಈ ರೀತಿ ಕೋರ್ಸ್ಗಳನ್ನು ಮಾಡ್ತಾ ಇದ್ದರೆ ನಿಮಗೆ ಇಫ್ ಇನ್ ಕೇಸ್ ಫೀಮೇಲ್ ಕ್ಯಾಂಡಿಡೇಟ್ಸ್ ಅಂದರೆ ಗರ್ಲ್ಸ್ಗೆ ಬಂದುಬಿಟ್ಟು ಇದು 2000ವರೆಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಇನ್ನು ಬಾಯ್ಸ್ಗೆ ಬಂದುಬಿಟ್ಟು ಇದು 1800ವರೆಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಇನ್ನು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಾ ಇದ್ದರೆ ಫಾರ್ ಎಕ್ಸಾಂಪಲ್ ನೀವೇನಾದರೂ MTech ಮಾಡ್ತಾ ಇದ್ದರೆ, ನೀವೇನಾದರೂ MDS ಮಾಡ್ತಾ ಇದ್ದರೆ, ನೀವೇನಾದರೂ MD ಮಾಡ್ತಾ ಇದ್ದರೆ, ಎನಿ ಮೆಡಿಸನ್ MS ಸರ್ಜರಿ ಮಾಡ್ತಾ ಇದ್ದರೆ ಈ ರೀತಿ ಮಾಡ್ತಾ ಇದ್ದರೆ ಗರ್ಲ್ಸ್ ಕ್ಯಾಂಡಿಡೇಟ್ಗೆ ಬಂದುಬಿಟ್ಟು 2500 ಬರುತ್ತೆ. ಇನ್ನು ಬಾಯ್ಸ್ ಅಪ್ಲಿಕೆಂಟ್ಗೆ ಬಂದುಬಿಟ್ಟು 2300ವರೆಗೆ ನಿಮಗೆ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಸೊ ಇವಾಗ ಇದು ಸ್ಕಾಲರ್ಶಿಪ್ ಏನಾಗಿದೆ ಅಂತಂದರೆ ನೋಡ್ಬೋದು ಇಲ್ಲಿ ದ ಕ್ಯಾಂಡಿಡೇಟ್ ಕ್ಯಾನ್ ಮಸ್ಟ್ ಸಬ್ಮಿಟ್ ದ ಜಿಂದಾಲ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಫ್ರಮ್ ಆನ್ಲೈನ್ ಆರ್ ಆಫ್ಲೈನ್. ನೀವು ಎರಡೂ ವೇ ಒಳಗೂ ನೀವು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಬೋದು. ನೀವು ಇದರ ಆನ್ಲೈನ್ ಅಪ್ಲೈ ಮಾಡ್ಬೋದು ಅಥವಾ ಆಫ್ಲೈನ್ ಅಪ್ಲೈ ಮಾಡ್ಬೋದು. ಸೊ ಆ್ಯಂಡ್ ದೆನ್ ಓಪನ್ ಥ್ರೂ ಅಂದರೆ ಇದು ಎವ್ರಿ ಇಯರ್ ಅಂದರೆ ಹೋಲ್ ಇಯರ್ ಎಲ್ಲ ದಿನವೂ ಕೂಡ ಇದು ಓಪನ್ ಇರುತ್ತೆ. ಸೊ ನೀವು ಸ್ಕಾಲರ್ಶಿಪ್ಪನ್ನು ಯಾವಾಗ ಅಪ್ಲೈ ಮಾಡೋದು ಅಂದರೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಮತ್ತು ಥರ್ಡ್ ಇಯರಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ನೀವು ಫೈನಲ್ ಇಯರಲ್ಲಿದ್ದರೆ ನಿಮಗೆ ಈ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಬಲ್ ಆಗೋದಿಲ್ಲ. ಸೊ ಇನ್ನು ನೀವು ಆಫ್ಲೈನ್ ಅಪ್ಲೈ ಮಾಡುವಾಗ ಸೊ ಈ ಒಂದು ಅಡ್ರೆಸ್ಸನ್ನು ನೆನಪಿಟ್ಕೊಳ್ಳಿ ಅಥವಾ ಈ ಒಂದು ಅಡ್ರೆಸ್ ಸ್ಕ್ರೀನ್ಶಾಟ್ ತಗೊಳ್ಳಿ ಅಥವಾ ಈ ಒಂದು ಅಡ್ರೆಸ್ಸನ್ನು ಬರೆದು ಇಟ್ಕೊಳ್ಳಿ. ಸೊ ಅಪ್ಲಿಕೇಶನ್ ಮೇಲೆ ನೀವು ಈ ಒಂದು ಅಡ್ರೆಸ್ಸನ್ನು ನೀವು ಕಂಪಲ್ಸರಿಯಾಗಿ ಫಿಲ್ ಮಾಡಲೇಬೇಕಾಗುತ್ತೆ. ಸೊ ಇನ್ನು ಡಾಕ್ಯುಮೆಂಟ್ಸ್ ಏನೇನು ರಿಕ್ವೈರ್ ಇರುತ್ತೆ ಅನ್ನೋದಾದರೆ ಸೊ ನೋಡ್ಬೋದು ಇಲ್ಲಿ ನಿಮ್ಮೊಂದು ಮಾರ್ಕ್ ಶೀಟ್ಸ್ ಫಾರ್ ಎಕ್ಸಾಂಪಲ್ ನೀವು PU ಅಲ್ಲಿ ಇದ್ದೀರಾ ಅಂದರೆ 10th ಮಾರ್ಕ್ ಶೀಟ್ ರಿಕ್ವೈರ್, ಫೀ ರೆಸಿಪ್ಟ್ ನಿಮ್ಮೊಂದು ಕರೆಂಟ್ ಇಯರ್ ಫೀ ರೆಸಿಪ್ಟ್ ಬೇಕಾಗುತ್ತೆ, ಇನ್ಕಮ್ ಸರ್ಟಿಫಿಕೇಟ್, ಪಾಸ್ಪೋರ್ಟ್ ಸೈಜ್ ಫೋಟೋ, SLC ಅಥವಾ HSC ಅಂತಂದರೆ ನಿಮ್ಮೊಂದು 10th ಮಾರ್ಕ್ ಶೀಟ್, ನಿಮ್ಮೊಂದು BPL ಕಾರ್ಡ್,
ಇಫ್ ಇನ್ ಕೇಸ್ ನೀವು PUC ಮತ್ತು ITI ಸ್ಟೂಡೆಂಟ್ಸ್ ಆಗಿದ್ದರೆ, ಆ್ಯಂಡ್ ಇಫ್ ಇನ್ ಕೇಸ್ ನೀವೇನಾದರೂ ಫಿಸಿಕಲಿ ಚಾಲೆಂಜ್ಡ್ ಆಗಿದ್ದರೆ ಅದರ ಒಂದು ರಿಲೇಟೆಡ್ ಸರ್ಟಿಫಿಕೇಟ್ ಬೇಕು. ಸೊ ಅಡ್ಮಿಷನ್ ಸರ್ಟಿಫಿಕೇಟ್ ಅಂದರೆ ನೀವು ಕಂಪಲ್ಸರಿ ಆಗಿ ಗೌರ್ಮೆಂಟ್ ಮೆರಿಟ್ ಕೋಟಾದಡಿನೇ ಸೀಟ್ ಪಡ್ಕೊಂಡಿರಬೇಕು. ಸೊ ಏನೋ ಸರ್ಟಿಫಿಕೇಟ್ ಇಫ್ ಇನ್ ಕೇಸ್ ನೀವು ಹಾಸ್ಟೆಲ್ ಅಮೌಂಟನ್ನು ನೀವೇನಾದರೂ ಕ್ಲೈಮ್ ಮಾಡ್ಕೋತೀರ ಅಂದರೆ ನಿಮ್ಮ ಒಂದು ವಾರ್ಡನ್ ಕಡೆಯಿಂದ ಅದರಲ್ಲಿ ಒಂದು ಫಾರ್ಮ್ ಇರುತ್ತೆ, ಆ ಒಂದು ಫಾರ್ಮನ್ನು ಫಿಲ್ ಮಾಡಿಬಿಟ್ಟು ಸೀಲ್ ಮತ್ತು ಸೈನ್ ಆಗಿರಬೇಕು. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂತಂದರೆ ಈ ಒಂದು ಇಮೇಲ್ ಅಡ್ರೆಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇವರು ಯಾವಾಗಲೂ ನಿಮಗೆ ರೆಸ್ಪಾನ್ಸನ್ನು ನೀಡ್ತಾರೆ. ಬನ್ನಿ ಸ್ಕಾಲರ್ಶಿಪ್ಪನ್ನು ಹೇಗೆ ಅಪ್ಲೈ ಮಾಡೋದನ್ನು ತೋರಿಸ್ಕೊಡ್ತೀನಿ. ಸೊ ನೀವು ಸೀತಾರಾಮ್ ಜಿಂದಾಲ್ ಸ್ಕಾಲರ್ಶಿಪ್ ಅಂತ ಸರ್ಚ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಸ್ಕಾಲರ್ಶಿಪ್ ಫಾರ್ PG ಸ್ಟೂಡೆಂಟ್ಸ್ ಇನ್ ಬ್ಯಾಂಗ್ಳೂರ್ ಅಂತ ಇಲ್ಲಿ ಒಂದು ಬರುತ್ತೆ. ಸೊ ಇದರ ಮೇಲೆ ನೀವು ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನೀವು ನೋಡ್ಬೋದು ಇಲ್ಲಿ ಈ ಒಂದು ಸ್ಕಾಲರ್ಶಿಪ್ಪನ್ನು ನೀವು ಏನಾಗಿದೆ ಅಂತಂದರೆ ಅವರು ಒಂದು ನ್ಯೂ ಪೋರ್ಟಲನ್ನು ಲಾಂಚ್ ಮಾಡಿದ್ದಾರೆ. ಇಲ್ಲ ಇದಕ್ಕಿಂತ ಮೊದಲು ನಿಮಗೆ ಏನು ಅಂತಂದರೆ ಒಂದು ಫಾರ್ಮ್ ಸಿಸ್ಟಮ್ ಇತ್ತು, ಲೈಕ್ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕಿತ್ತು. ಸೊ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅದನ್ನು ಫಿಲ್ ಮಾಡಿ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಾಗಿತ್ತು. ಸೊ ಇವಾಗ ಅವ್ರು ಏನು ಮಾಡಿದ್ದಾರೆ ಅಂದರೆ ಒಂದು ಹೊಸ ಪೋರ್ಟಲನ್ನು ಲಾಂಚ್ ಮಾಡಿದ್ದಾರೆ. ಸೊ ಇಲ್ಲಿ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಬೋದು ಅವರ ಒಂದು ನ್ಯೂ ಪೋರ್ಟಲ್ ಇಲ್ಲಿ ಓಪನ್ ಆಗುತ್ತೆ. ಸೊ ಈ ಒಂದು ಪೋರ್ಟಲ್ ಓಪನ್ ಆದ ನಂತರ ನೀವೇನಾದರೂ ರಿಜಿಸ್ಟ್ರೇಷನ್ ಮಾಡಿರಲಿಲ್ಲಪ್ಪ ಅಂದರೆ ಇಲ್ಲಿ ಹೋಗ್ಬಿಟ್ಟು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಸೊ ರಿಜಿಸ್ಟರ್ ಮಾಡಲಿಕ್ಕೆ ನಿಮ್ಮ ಒಂದು ಫುಲ್ ನೇಮ್, ನಿಮ್ಮ ಒಂದು ಮೊಬೈಲ್ ನಂಬರ್, ಸೊ ಮೊಬೈಲ್ ನಂಬರ್ ಹಾಕಿದ ನಂತರ ಸೆಂಡ್ OTP ಅಂತ ಮಾಡಬೇಕಾಗುತ್ತೆ. ಸೊ OTP ಬಂದುಬಿಟ್ಟು ಸ್ಕ್ರೀನ್ ಮೇಲೆ ಶೋ ಆಗುತ್ತೆ. ಸೊ ಯಾವುದೇ ರೀತಿ OTP ನಿಮ್ಮ ಒಂದು ಫಿಸಿಕಲಿ ಮೊಬೈಲ್ಗೆ ಬರೋದಿಲ್ಲ. ಇಫ್ ಇನ್ ಕೇಸ್ ಇವಾಗ ಅಪ್ಡೇಟ್ ಆಗಿರ್ಬೋದು, ಬಂದರೂ ಬರ್ಬೋದು. ಅದಾದ ನಂತರ ನಿಮ್ಮೊಂದು ಇಮೇಲನ್ನು ವೆರಿಫೈ ಮಾಡಬೇಕಾಗುತ್ತೆ. ಸೊ ಇಮೇಲನ್ನು ಯಾವ ರೀತಿ ಅಂದರೆ ನಿಮ್ಮೊಂದು ಇಮೇಲ್ ID ಹಾಕಿ ಸೆಂಡ್ OTP ಕೊಟ್ಟ ನಂತರ ನಿಮ್ಮೊಂದು ಇಮೇಲ್ಗೆ ಮೆಸೇಜ್ ಬರುತ್ತೆ. ಸೊ ಅದನ್ನು ಕೂಡ ನೀವು ವೆರಿಫೈ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಒಂದು ಸ್ಟ್ರಾಂಗ್ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ ಸೊ ಕನ್ಫರ್ಮ್ ಪಾಸ್ವರ್ಡ್ ಕೊಟ್ಟ ನಂತರ ಏನಾಗುತ್ತೆ ಅಂದರೆ ನೀವು ಸಬ್ಮಿಟ್ ಆಪ್ಷನ್ನ ಕೊಡಬೇಕಾಗುತ್ತೆ. ಸೊ ಇಷ್ಟೆಲ್ಲ ಸಬ್ಮಿಟ್ ಆದಮೇಲೆ ಮತ್ತೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ನಂತರ ನೋಡ್ಬೋದು ನೀವು ಇಲ್ಲಿ ಆಲ್ರೆಡಿ ಯೂಸರ್ ಅಂತ ಇಲ್ಲಿ ಇದೇ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಲಾಗಿನ್ ಮಾಡಬೇಕಾಗುತ್ತೆ. ಸೊ ನೀವು ರಿಜಿಸ್ಟರ್ ಮಾಡಿರ್ತಕ್ಕಂತಹ ಮೊಬೈಲ್ ನಂಬರ್, ನಿಮ್ಮ ಒಂದು ಪಾಸ್ವರ್ಡನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಲಾಗಿನ್ ಆಗಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಸೊ ನೀವು ಲಾಗಿನ್ ಆದ ನಂತರ ನಿಮಗೆ ಇಲ್ಲಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ನೋಡ್ಬೋದು ಇಲ್ಲಿ ಕಾಲೇಜ್ ಸ್ಕಾಲರ್ಶಿಪ್ ಅವೈಲಬಿಲಿಟಿ ಅಂತ ಇದೆ. ಪ್ರತಿಯೊಂದು ಕೂಡ ಇಲ್ಲಿ ನಿಮಗೆ ನೋಡ್ಬೋದು 000 ಅಂತ ತೋರಿಸ್ತಾ ಇರುತ್ತೆ. ಸೊ ಇಲ್ಲಿ ನೀವೇನು ಮಾಡಬೇಕಂದ್ರೆ ನಿಮ್ಮೊಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲಿಕ್ಕೆ ಸೊ ಇಲ್ಲಿ ಹೋಗಿ ಅಪ್ಲೈ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಅಪ್ಲೈ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳಿರ್ತವೆ. ಪ್ರತಿಯೊಂದನ್ನು ನೀವು ನೀಟಾಗಿ ಓದ್ಕೊಳ್ಳಿ. ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾನ ಚೆಕ್ ಮಾಡ್ಕೊಳ್ಳಿ, ನಿಮ್ಮೊಂದು ಎಲಿಜಿಬಲ್ ಕೋರ್ಸ್ ನೋಡ್ಕೊಳ್ಳಿ. ಸೊ ಇದು ಎಲ್ಲವನ್ನು ನೋಡ್ಕೊಂಡ ನಂತರ ಏನಾಗುತ್ತೆ ಅಂದರೆ ನಿಮಗೆ ಡೀಟೇಲ್ಸ್ ಶೋ ಆಗುತ್ತೆ. ಇಲ್ಲಿ ಏನೆಲ್ಲ ಡೀಟೇಲ್ಸ್ ಬೇಕು, ಯಾವ ರೀತಿ ಬೇಕು, ಪ್ರತಿಯೊಂದು ಕೂಡ ಇರುತ್ತೆ. ಸೊ ಇದನ್ನೆಲ್ಲವನ್ನು ಓದ್ಕೊಂಡ ನಂತರ ನೀವು ಇಲ್ಲಿ 3 ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇದನ್ನು ಕ್ಲಿಕ್ ಮಾಡಿ ನೀವು ಒನ್ಸ್ ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ಸಬ್ಮಿಟ್ ಕೊಡಬೇಕಾಗುತ್ತೆ. ಸಬ್ಮಿಟ್ ಕೊಟ್ಟ ನಂತರ ನಿಮ್ಮೊಂದು ಸ್ಕಾಲರ್ಶಿಪ್ಗೆ ಸ್ಕಾಲರ್ಶಿಪ್ ಪೇಜ್ ಓಪನ್ ಆಗುತ್ತೆ. ಸೊ ಸಬ್ಮಿಟ್ ಕೊಟ್ಟ ನಂತರ ನೋಡ್ಬೋದು ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ. ಸೊ ಇಲ್ಲಿ ನಿಮ್ಮ ಒಂದು ನೇಮ್, ಆಧಾರ್ ನಂಬರ್, ನಿಮ್ಮ ಒಂದು ನೇಮ್, ನಿಮ್ಮೊಂದು ಜೆಂಡರ್, ಅದಾದ ನಂತರ ನಿಮ್ಮ ಒಂದು ಇಮೇಲ್ ಅಡ್ರೆಸ್ ಮತ್ತು ನಿಮ್ಮೊಂದು ಮೊಬೈಲ್ ನಂಬರ್ನ ಹಾಕಬೇಕು, ನಿಮ್ಮ ನ್ಯಾಷನಾಲಿಟಿ, ಪರ್ಮನೆಂಟ್ ಅಡ್ರೆಸ್, ಪ್ರತಿಯೊಂದು ಡೀಟೇಲ್ಸನ್ನು ನೀವು ಇಲ್ಲಿ ಎಂಟರ್ ಮಾಡಿ ನೆಕ್ಸ್ಟ್ ಅಂತ ಕೊಟ್ಟ ನಂತರ ಸೊ ಸೆಕೆಂಡ್ ಪೇಜಲ್ಲಿ ನಿಮಗೆ ಓಪನ್ ಆಗುತ್ತೆ ನಿಮ್ಮ ಒಂದು ಕಾಲೇಜ್ ಡೀಟೇಲ್ಸ್. ಸೊ ಸೆಕೆಂಡ್ ಪೇಜಲ್ಲಿ ಕಾಲೇಜ್ ಡೀಟೇಲ್ಸನ್ನು ಇಲ್ಲಿ ಸೆಕೆಂಡ್ ಪೇಜಲ್ಲಿ ನಿಮಗೆ ಕಾಲೇಜ್ ಡೀಟೇಲ್ಸ್ ಕೇಳುತ್ತೆ. ಅದಾದ ನಂತರ ಥರ್ಡ್ ಪೇಜ್ಗೆ ಬಂದ ನಂತರ ನಿಮಗೆ ಏನಪ್ಪ ಅಂತಂದರೆ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟು ರಿಕ್ವೈರ್ ಇದೆ ಮತ್ತು ನಿಮ್ಮೊಂದು ಬ್ಯಾಂಕ್ ಪಾಸ್ಬುಕ್ ಅನ್ನು ಅಪ್ಲೋಡ್ ಮಾಡಲಿಕ್ಕೆ ಹೇಳುತ್ತೆ ಮತ್ತು ಬ್ಯಾಂಕ್ ಪಾಸ್ಬುಕ್ ಡೀಟೇಲನ್ನು ಕೇಳುತ್ತೆ. ಆ್ಯಂಡ್ ಫೋರ್ತ್ಗೆ ನಿಮ್ಮೊಂದು ಎಲ್ಲ ಡೀಟೇಲ್ಸ್ ಶೋ ಆಗುತ್ತೆ. ಸೊ ಅದನ್ನು ವೆರಿಫೈ ಮಾಡಿಬಿಟ್ಟು ನೀವು ಸಬ್ಮಿಟ್ ಕೊಡಬೇಕಾಗುತ್ತೆ. ಸೊ ಇಷ್ಟೆಲ್ಲ ಆದ ನಂತರ ನಿಮ್ಮೊಂದು ಸ್ಕಾಲರ್ಶಿಪ್ ಏನಾಗುತ್ತೆ ಅಂತಂದರೆ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಅವರಿಗೆ ಒಂದು ಅಪ್ಲೈ ಆಗುತ್ತೆ. ಅದಾದ ನಂತರ ನೀವೇನು ಮಾಡಬೇಕಂದ್ರೆ ನಿಮ್ಮೊಂದು ಸ್ಕಾಲರ್ಶಿಪ್ನ ಒಂದು ಪ್ರಿಂಟೌಟನ್ನು ತೊಗೋಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ಸೆಕೆಂಡ್ ಪೇಜಲ್ಲಿ ಏನಿರುತ್ತೆ ಅಂದರೆ ನಿಮ್ಮೊಂದು ಕಂಟ್ರಿ ಕೋಡ್, ಪ್ರತಿಯೊಂದು ಕಾಲೇಜ್ ಡೀಟೇಲ್ಸ್ ಎಲ್ಲವನ್ನು ಇಲ್ಲಿ ಅದು ಕೇಳ್ತಾ ಇದೆ. ಸೊ ಪ್ರತಿಯೊಂದನ್ನು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಇದನ್ನು ಅಪ್ಲೈ ಮಾಡಿದ ನಂತರನೇ ನಿಮಗೆ ಏನಾಗುತ್ತೆ ಅಂತಂದರೆ ಸೊ ನೆಕ್ಸ್ಟ್ ಥರ್ಡ್ ಪೇಜ್ಗೆ ಹೋಗಿ ನಿಮ್ಮೊಂದು ಡೀಟೇಲ್ಸನ್ನು ಅಲ್ಲಿ ಕೇಳುತ್ತೆ, ಅದನ್ನು ಕೂಡ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಇದಾದ ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡ್ತಾ ಹೋಗಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟ ನಂತರ ಏನಾಗುತ್ತೆ ಅಂತಂದರೆ ಪ್ರತಿಯೊಂದು ಡೀಟೇಲ್ಸ್ ಎಲ್ಲವೂ ಕೂಡ ಸಬ್ಮಿಟ್ ಆಗುತ್ತೆ. ಇದಾದ ನಂತರ ಒಂದು ಸುಮಾರು 2 ದಿನದಲ್ಲಿ ನಿಮ್ಮೊಂದು ಸ್ಕಾಲರ್ಶಿಪ್ ಏನಾಗುತ್ತೆ ಅಂತಂದರೆ ಅಡರ್ ಪ್ರೊಸೆಸ್ ಇದ್ದಿದ್ದು ವೆರಿಫೈಡ್ ಆಗುತ್ತೆ. ಸೊ ವೆರಿಫೈ ಆದ ನಂತರ ಏನಾಗುತ್ತೆ ಅಂತಂದರೆ ನಿಮಗೆ ಅವ್ರು ಹೇಳ್ತಾರೆ ನಿಮ್ಮೊಂದು ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಲಿಕ್ಕೆ. ಸೊ ಇರೋ ಪ್ರತಿಯೊಂದು ಡಾಕ್ಯುಮೆಂಟ್ಸನ್ನು ಪ್ರಿಂಟ್ ತೊಗೊಂಡ್ಬಿಟ್ಟು ಅದಕ್ಕೆ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ನಾನು ಏನೇನೆಲ್ಲ ಹೇಳಿದ್ನಲ್ಲ ಅದನ್ನು ನೀವು ಸಬ್ಮಿಟ್ ಮಾಡಿದ ನಂತರ ನಿಮಗೆ ಒಂದು 1 ಮಂತಲ್ಲಿ ಒಂದು ಇಮೇಲ್ ಬರುತ್ತೆ. ಏನಂದರೆ ಕಂಗ್ರ್ಯಾಚುಲೇಷನ್ ಯು ಹ್ಯಾವ್ ಸೆಲೆಕ್ಟೆಡ್ ಫಾರ್ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಸ್ಕಾಲರ್ಶಿಪ್ ಅಂತ. ಸೊ ಇಷ್ಟೆಲ್ಲ ಆದ ನಂತರ ಏನಾಗುತ್ತೆ ಅಂದರೆ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು ಜಮಾ ಆಗುತ್ತೆ. ಸೊ ಈ ವಿಡಿಯೋ ಅಂದರೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತೀನಿ. ಬಾಯ್ ಬಾಯ್.